ಹಾಯ್ ಹಲೋ ನಮಸ್ಕಾರ. 11ನೇ ವಾರಕ್ಕೆ ಬಿಗ್ ಬಾಸ್ ಕಾಲಿಡ್ತಾ ಇದೆ. ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬರ್ತಾ ಇದೆ. ಸಖತ್ ಕುತೂಹಲವನ್ನ ಮೂಡಿಸ್ತಾ ಇದೆ. 70 ದಿನಗಳನ್ನ ಪೂರೈಸಿ ಬಿಗ್ ಬಾಸ್ ಮುನ್ನುಗ್ತಾ ಇರುವಂತದ್ದು. ಈ ವಾರವನ್ನ ನೀವು ಕೂಡ ಗಮನಿಸಿದ್ದೀರಿ. ಆಟ ಆಯ್ತು, ಮಜಾ ಇತ್ತು. ಇಲ್ಲಿ ಆಟದಲ್ಲಿ ಗೆದ್ದವರಿಗಿಂತ ಬಿದ್ದವರಿಗಿಂತ ವ್ಯಕ್ತಿತ್ವದಲ್ಲಿ ಗೆದ್ದವ್ರು ಯಾರು ಬಿದ್ದವ್ರು ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೊನೆಯದಾಗಿ ವೀಕ್ಷಕರಿಗೆ ಕಾಣೋದು ಕೂಡ ಅದೇ. ಹಾಗಾಗಿ ಈ ವಾರದಲ್ಲಿ ಏನಾಯ್ತು ಅನ್ನೋದನ್ನ, ಇಡೀ ವಾರದಲ್ಲಿ ಯಾವ ರೀತಿಯಾಗಿ ಆಟ ಆಡಿದ್ರು, ಯಾವೆಲ್ಲ ಸ್ಪರ್ಧಿಗಳು ಹೈಲೈಟ್ ಆದ್ರು, ಅದಕ್ಕಿಂತ ಮುಖ್ಯವಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಒಂದು ಖಡಕ್ಕಾದಂತಹ ಕ್ಲಾಸ್ನ ಅಗತ್ಯ ಇದೆ, ಯಾರಿಗೆ ಕ್ಲಾಸ್ ಆಗ್ತಾ ಇದೆ, ಯಾರಿಗೆ ಕಿವಿ ಮಾತು ಹೇಳ್ತಾ ಇದ್ದಾರೆ ಈ ವಾರದಲ್ಲಿ, ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನನ್ನ ಅಭಿಪ್ರಾಯನ ನಾನು ತಿಳಿಸ್ತಾ ಹೋಗ್ತೀನಿ. ಒಂದಷ್ಟು ಹಲವಾರು ಪಾಯಿಂಟ್ಸ್ಗಳಿವೆ, ಪಟ್ಟಿಗಳಿವೆ. ಯಾರಿಗೆ ಕಿವಿ ಮಾತು, ಯಾರಿಗೆ ಕ್ಲಾಸ್ ಅನ್ನೋದ್ರ ಬಗ್ಗೆ ಕುರಿತಾಗಿ ನನ್ನ ಅಭಿಪ್ರಾಯನ ತಿಳಿಸ್ತೀನಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ ಪೂರ್ತಿಯಾಗಿ ಎಲ್ಲಾ ಪಾಯಿಂಟ್ಸ್ ಅನ್ನು ಕೇಳಿ, ಪೂರ್ತಿಯಾಗಿ ವಿಡಿಯೋನ ನೋಡಿ, ನಂತರದಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಎಸ್ ವೀಕ್ಷಕರೇ, ಈ ವಾರವನ್ನ ನೀವೆಲ್ಲರೂ ಗಮನಿಸಿದ್ದೀರಿ. ಆರಂಭದಲ್ಲೇ ನಾಮಿನೇಷನ್ ಪ್ರಕ್ರಿಯೆ ಆಯಿತು. ಅದಾದ ನಂತರದಲ್ಲಿ ಜೋಡಿ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಡ್ತಾರೆ. ಆರಂಭದಲ್ಲೇ ಒಂದು ಕಿಚ್ಚು ಹೊತ್ತಿದ್ದರಿಂದ ಟಾಸ್ಕ್ ನಲ್ಲೂ ಕೂಡ ಅದೇ ರೀತಿಯಾದಂತಹ ಕಿಚ್ಚಿತ್ತು. ಜಿದ್ದಿಗೆ ಬಿದ್ದವರಂತೆ ಟಾಸ್ಕ್ ಅನ್ನ ಆಡಿದ್ರು. ತಮ್ಮ ಜೋಡಿಯ ವಿರುದ್ಧವೇ ಕೊನೆಯದಾಗಿ ತಿರುಗಿ ಬೀಳುವಂತಹ ಕೆಲಸನೂ ಕೂಡ ಆಯಿತು. ಅಂತಿಮವಾಗಿ ಅಭಿಷೇಕ್ ಸ್ಪಂದನ ಈ ಮನೆಯ ಕ್ಯಾಪ್ಟನ್ ಆಗ್ತಾರೆ, ಗಿಲ್ಲಿ ಜೈಲು ಪಾಲಾಗ್ತಾರೆ, ಚೈತ್ರಾಗೆ ಉತ್ತಮ ಸಿಗುತ್ತೆ. ಇದಿಷ್ಟು ಈ ವಾರದಲ್ಲಿ ನಡೆದಂತಹ ವಿಚಾರಗಳಾದ್ರೆ, ಇನ್ನು ಮುಖ್ಯವಾದಂತಹ ವಿಚಾರ, ಯಾವೆಲ್ಲ ಸ್ಪರ್ಧಿಗಳು ಈಗ ಕಿಚ್ಚನ ಕೇಕಗಳಿಗೆ ಗುರಿ ಹಾಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಯಾವ ವಿಚಾರ ಹೈಲೈಟ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಮಾತುಕತೆಗೆ ಅಥವಾ ಚರ್ಚೆಗೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಟ್ಟೆ ವಿಚಾರ. ಕಳೆದ ವಾರದಲ್ಲೂ ಇದೇ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿಥಿಗಳು ಬಂದಂತಹ ಸಂದರ್ಭದಲ್ಲಿ ಗಿಲ್ಲಿ ಅವರಿಗೆ ಕ್ಲಾಸ್ ಆಗಿತ್ತು. ಈ ವಾರದಲ್ಲಿ ರಾಘು ಅವರು ಒಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಈ ಮಾತನ್ನ, ಅಂದ್ರೆ ಮಾತೆತ್ತಿದ್ರೆ ತಟ್ಟೆ ಹಿಡ್ಕೊಂಡು ಬರ್ತೀಯಾ, ಈ ಮಾತನ್ನ ಹೇಳಿದ್ದು ರಾಘು ಅವರು ಗಿಲ್ಲಿ ಅವರಿಗೆ ಹೇಳ್ತಾರೆ. ಯಾವ ಕಾರಣಕ್ಕೆ ನೋಡಿ, ಆರಂಭದಲ್ಲಿ ಧನುಷ್ ಅವರು ಒಂದು ರ್ಯಾಂಕಿಂಗ್ ಅನ್ನ ನೀಡ್ತಾರೆ. ಆ ಪ್ರಕ್ರಿಯೆ ಮಾಡಿ ಅಂತ ಹೇಳಿ ಬಿಗ್ ಬಾಸ್ ಹೇಳಿರ್ತಾರೆ. ಅಲ್ಲಿ ಟಾಪ್ 1 ಟಾಪ್ 2 ನಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಇರ್ತಾರೆ. ಈ ವಿಚಾರದಿಂದಲೇ ಆರಂಭದಲ್ಲಿ ಒಂದು ಕಿಚ್ಚು ಹೊತ್ಕೊಳ್ಳುತ್ತೆ ಇಡೀ ಮನೆಗೆ. ಅಲ್ಲಿ ರಾಘು ಅವರು ಕೂಡ ಕೆರಳ್ತಾರೆ, ಮಾತಿಗೆ ಮಾತು ಶುರುವಾಗುತ್ತೆ. ಗಿಲ್ಲಿ ರಾಘು ಕೂಗಾಡಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಇದಾದ ನಂತರದಲ್ಲಿ ಸಣ್ಣದಾಗಿ ಆ ಒಂದು ಬೆಂಕಿ ಇತ್ತಲ್ಲ, ಆ ಜ್ವಾಲೆ ಇತ್ತಲ್ಲ, ಅದು ಹೊಗೆ ಆಡ್ತಾನೆ ಇರುತ್ತೆ. ಅದು ರಾಘು ಅವರ ಮಾತಲ್ಲಿ ಈ ವಾರದ ಉದ್ದಕ್ಕೂ ನಾವು ಗಮನಿಸಬಹುದು ಗಿಲ್ಲಿ ಅವರ ಮೇಲೆ. ಸೊ ಇಲ್ಲಿ ಊಟದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಅಥವಾ ಆ ಒಂದು ರೀಸನ್ ಕೊಡುವ ಸಂದರ್ಭದಲ್ಲಿ ನೀನೇನು ಮಾಡ್ತಾ ಇಲ್ಲ, ಮಾತಿದ್ರೆ ತಟ್ಟೆ ಹಿಡ್ಕೊಂಡು ಬರ್ತೀಯಾ ಅನ್ನೋ ವಿಚಾರವನ್ನು ಹೈಲೈಟ್ ಮಾಡ್ತಾರೆ. ಸಾಕಷ್ಟು ವೈರಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಚಾರಗಳು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಈ ಒಂದು ಕಾರಣಕ್ಕೆ ಊಟದ ವಿಚಾರವನ್ನು ತಂದಿದ್ದಕ್ಕೆ ಕಳೆದ ವಾರನೇ ಕ್ಲಾಸ್ ಆಗಿತ್ತು. ಈ ವಾರದಲ್ಲೂ ಕೂಡ ಮತ್ತೆ ಆ ಒಂದು ಬುದ್ಧಿಮಾತನ್ನ ಹೇಳಿದ್ರು ಕೂಡ ಮತ್ತೆ ಅದೇ ರಿಪೀಟ್ ಆಗ್ತಿರೋದಕ್ಕೆ ರಾಘು ಅವರಿಗೆ ಮುಖ್ಯವಾಗಿ ಕ್ಲಾಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಇದಲ್ಲದೆ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಸಾಕಷ್ಟು ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವಿಡಿಯೋದಲ್ಲಿ, ಒಂದು ಎಪಿಸೋಡ್ ನಲ್ಲಿ ಗಿಲ್ಲಿ ಅವರು ರಾಘು ಅವರಿಗೆ ಒಂದು ಸ್ನಾಕ್ಸ್ ಅನ್ನ ಕೇಳ್ತಾರೆ, ಗೋಗರದು ಕೇಳ್ತಾರೆ, ಒಂದೇ ಒಂದು ಕೊಡು ಅಂತ ಹೇಳಿ. ಆ ವಿಡಿಯೋ ವೈರಲ್ ಆಗಿದೆ. ನೋಡಿದಂಥವರಿಗೆ ಚುರುಕನ್ನುವಷ್ಟು ರೆಸ್ಪಾನ್ಸ್ ಬಂದಿರೋದನ್ನು ಕೂಡ ನಾವು ನೋಡಿದ್ದೀವಿ. ಅದರಲ್ಲೂ ಗಿಲ್ಲಿ ಅಭಿಮಾನಿಗಳಿಗಂತೂ ತೀವ್ರ ಬೇಸರವನ್ನು ತಂದಿದೆ. ಅದೇ ರಾಘು ಅವರು ರಾಶಿಕಾ ಅವರು ತಟ್ಟೆಗೆ ಕೈ ಹಾಕಿ ತಿಂದ್ರು ಕೂಡ ಏನೂ ಅನ್ನೋದಿಲ್ಲ. ಆದರೆ ಗಿಲ್ಲಿ ಅವರ ವಿಚಾರಕ್ಕೆ ಬಂದ್ರೆ ಒಂದೇ ಒಂದು ಪೀಸನ್ನು ಕೂಡ ಕೊಡೋದಿಲ್ಲ. ಇದು ಈಗ ಬಹಳ ಹೈಲೈಟ್ ಆಗಿದೆ. ವೀಕ್ಷಕರು ಇದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಈ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಮಾತ್ರ ಅಲ್ಲ, ಕೊನೆಯ ಎಪಿಸೋಡ್ ನಲ್ಲಿ ಮತ್ತೊಂದು ಜಗಳ ಆಗುತ್ತೆ. ಅದು ಕೂಡ ಅಡುಗೆ ಮನೆಯ ವಿಚಾರದಲ್ಲೇ ಒಂದು ಪದ ಬಳಕೆಯನ್ನ ಮಾಡ್ತಾರೆ. ಈ ಹಿಂದೆಯ ಸೀಸನ್ ಅಲ್ಲೂ ಕೂಡ ಈ ಪದ ಬಳಕೆಯನ್ನ ನಾವು ಕೇಳಿದ್ವಿ. ಅದಕ್ಕೆ ಒಂದು ಖಡಕ್ ಆದಂತಹ ಕ್ಲಾಸ್ ಆಗಿತ್ತು. ರಾಘು ಅವರು ಅಡುಗೆ ಮನೆಗೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಕೆಲಸ ಮಾಡೋದಕ್ಕೆ ತೆವಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ರಜತ್ ಕೂಡ ಅದೇ ಒಂದು ಪದ ಬಳಕೆಯನ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವೀಕೆಂಡ್ ಅಲ್ಲಿ ಅಡ್ರೆಸ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಯಾವ ರೀತಿಯಾಗಿ ಕ್ಲಾಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇದು ಮೊದಲನೇ ವಿಚಾರ. ಆದ್ರೆ ಇನ್ನು ಎರಡನೇ ವಿಚಾರ ಮತ್ತೆ ಗಿಲ್ಲಿ ಅವರಿಗೆ ಸಂಬಂಧಪಟ್ಟಂತೆ
ಗಿಲ್ಲಿ ಅವರಿಗೆ ಕಳಪೆ ಕೊಟ್ಟಿದ್ದಕ್ಕೆ ಭಾರಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು, ಭಾರಿ ಚರ್ಚೆಗಳಾಗ್ತಾ ಇದೆ. ಕೇವಲ ಗಿಲ್ಲಿಯವರ ಬಗ್ಗೆ ಮಾತ್ರ ಅಲ್ಲ, ಹಲವಾರು ಟಾಪಿಕ್ಸ್ ಇದೆ, ಅದೆಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ ಇಡೀ ಮನೆಗೆ ಕ್ಲಾಸ್ ತಗೋಬೇಕು. ಯಾಕಂದ್ರೆ ಗಿಲ್ಲಿಯವರಿಗೆ ಕಳಪೆಗೆ ಏನು ರೀಸನ್ ಕೊಟ್ಟರು, ಅದು ಸರಿಯಾಗಿ ಇರಲಿಲ್ಲ ಅನ್ನುವ ಕಾರಣವನ್ನು ಕೊಟ್ಟು ಕ್ಲಾಸ್ ತಗೊಳ್ಳಿ ಅಂತ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗಿಲ್ಲಿಯವರ ಕಾಮಿಡಿಗೆ ಎಲ್ಲರೂ ಕೂಡ ಸುತ್ತುವರೆದು ಬಿದ್ದು ಬಿದ್ದು ನಗಾಡ್ತಾರೆ. ಕೊನೆಯದಾಗಿ ಅಂತಿಮವಾಗಿ ಕಳಪೆ ಕೊಡುವಂತಹ ಸಂದರ್ಭದಲ್ಲಿ ಅದೇ ಕಾಮಿಡಿಯನ್ನೇ ಒಂದು ರೀಸನ್ ಆಗಿ ಕೊಟ್ಟು ಕೀಳಾಗಿ ಮಾತಾಡ್ತಾರೆ ಎಂಬ ರೀಸನ್ ಕೊಟ್ಟು ಕಳಪೆ ಮಾಡಿ ಜೈಲಿಗೆ ತಳ್ತಾರೆ. ಇದು ಯಾವ ನ್ಯಾಯ ಅನ್ನೋ ರೀತಿಯಲ್ಲಿ ಈಗ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸೊ ಇಲ್ಲಿ ನನಗೆ ಒಂದೆರಡು ಮೂರು ಪಾಯಿಂಟ್ಸ್ಗಳು ಕಾಣಿಸಿದ್ವು ಇದಕ್ಕೆ ಸಂಬಂಧಪಟ್ಟಂತೆ. ಮುಖ್ಯವಾಗಿ ಎಲ್ಲ ಸೀಸನ್ಗಳಲ್ಲೂ ನಾವು ಗಮನಿಸಿದ್ದೀವಿ, ನಾಮಿನೇಷನ್ಗೆ ರೀಸನ್ ಕೊಡೋದಕ್ಕೆ ಯಾರಿಗೂ ಸರಿಯಾಗಿ ಬರೋದಿಲ್ಲ ಅನ್ನೋದು. ಅದು ಪ್ರತಿ ಸೀಸನ್ನಲ್ಲೂ ಕೂಡ ನಡೀತಾ ಬಂದಿದೆ, ಈ ಸೀಸನ್ನಲ್ಲೂ ಕೂಡ ಅದೇ ರೀತಿಯಾಗಿ ನಡೀತಾ ಇದೆ. ಅದನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಕೆಲವೊಂದು ಪಾಯಿಂಟ್ಸ್ಗಳು ನಾನು ಅಬ್ಸರ್ವ್ ಮಾಡಿದಂತೆ, ಮುಖ್ಯವಾಗಿ ರಾಘು ಅವರಿಗೆ ಮೈಲೇಜ್ ಸಿಕ್ಕಿದ್ದೆ ಗಿಲ್ಲಿ ಅವರಿಂದ ಅನ್ನೋದು ಗಿಲ್ಲಿ ಅಭಿಮಾನಿಗಳ ಮಾತು. ಅಲ್ಲಿ ನೋಡ್ತಾ ಹೋದ್ರೆ ಗಿಲ್ಲಿಯವರ ಜೊತೆಗೇನೆ ರಾಘು ಅವರಿದ್ದಾರೆ. ನಿಜಕ್ಕೂ ಒಂದು ರೀತಿ ಕಟ್ಟಪ್ಪ ಆಗ್ಬಿಟ್ಟಿದ್ದಾರೆ ಯಾರು, ರಾಘು ಅವರು ಅಂತ ಹೇಳ್ಬೋದು. ಕಾಮಿಡಿ ಮಾಡ್ತಾ ಅವರು ಕೂಡ ನಗ್ತಾರೆ, ಅದಕ್ಕೆ ಪಂಚ್ ಡೈಲಾಗ್ಗಳನ್ನ ಅವರು ಕೂಡ ವಾಪಸ್ ಕೊಡ್ತಾರೆ. ಮತ್ತೊಂದು ಕಡೆ ಗಿಲ್ಲಿ ಅವರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳೋದಾಗಿರ್ಬೋದು, ಅವರ ಬಟ್ಟೆಗಳನ್ನ ಎಸೆಯೋದಾಗಿರ್ಬೋದು, ಈ ರೀತಿಯಾಗಿ ಮಾಡ್ತಾರೆ. ಆದ್ರೆ ಗಿಲ್ಲಿ ಅವರು ಆ ಟಾಪಿಕ್ ನ ಇಟ್ಕೊಂಡು ನನ್ನ ಬಟ್ಟೆ ಎಸೆದ್ರು ಅಂತ ಹೇಳಿ ಅವರಿಗೆ ಕಳಪೆ ಕೊಡೋದಿಲ್ಲ, ಅಥವಾ ನನ್ನನ್ನು ಸ್ವಿಮ್ಮಿಂಗ್ ಪೂಲ್ಗೆ ಎಸೆದ್ರು ಅಂತ ಹೇಳಿ ಕಳಪೆ ಕೊಡೋದಿಲ್ಲ. ಆದ್ರೆ ಅವರ ಕಾಮಿಡಿಯನ್ನ ಇಟ್ಕೊಂಡು ರಾಘು ಅವರು ಮಾತ್ರ ಕಳಪೆಯನ್ನ ಕೊಡ್ತಾರೆ. ಇದು ಒಬ್ರು ವಿಚಾರ. ಆದ್ರೆ ಇನ್ನು ಚೈತ್ರ ಅವರು ಕೂಡ ತಮ್ಮ ವಯಸ್ಸಿನ ಬಗ್ಗೆ ಮಾತಾಡೋದು, ವೈಯಕ್ತಿಕ ವಿಚಾರ ಬೇಡ ಅಂತ ಹೇಳಿ ಮಾತನ್ನ ಹೇಳ್ತಾರೆ. ಅದೇ ಚೈತ್ರ ಅವರು ನನ್ನ ಮಗನೇ ಅಂತ ಯಾರನ್ನ ಕರೆಯೋದು, ಗಿಲ್ಲಿ ಅವರನ್ನ ಕರೆದ್ರೆ ಅದು ಓಕೆನಾ ಅಂತ ಗಿಲ್ಲಿ ಅಭಿಮಾನಿಗಳು ಕೂಡ ವಾಪಸ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಸರಿ ಯಾರು ತಪ್ಪು, ಇದು ಪಂಚಾಯತಿಯಲ್ಲೇ ಚರ್ಚೆ ಆಗ್ಬೇಕಾಗಿದೆ ಅಂತ ಹೇಳ್ಬೋದು. ಇನ್ನು ಅಶ್ವಿನಿ ಅವರು ಕೊಟ್ಟಂತಹ ಕಾರಣವನ್ನು ಗಮನಿಸಿದ್ರೆ ನಿಜಕ್ಕೂ ನಗು ಬರುತ್ತೆ. ಯಾರಿಗೇ ಆದ್ರೂ ನೋಡಿದಂಥವ್ರಿಗೆ ಗೊತ್ತಾಗುತ್ತೆ. ಗಿಲ್ಲಿ ಮನೆಯವರ ಜೊತೆ ಬೆರಿಬೇಕಂತೆ, ಸಾಕಷ್ಟು ಮಂದಿ ಸಾಧ್ಯ ಆದಷ್ಟು ಮ್ಯಾಕ್ಸಿಮಮ್ ಮನೆಯ ಸ್ಪರ್ಧಿಗಳೇ ಯಾರಿದ್ದಾರೆ ಅವ್ರ ಜೊತೆಗೆ ಬೆರೆತಿದ್ದು ಅಂತ ಹೇಳಿದ್ರೆ ಗಿಲ್ಲಿಯವರ ಒಬ್ಬೊಬ್ಬರಿಗೆ ಒಂದೊಂದು ಟೈಟಲ್ಗಳನ್ನ ಕೊಟ್ಟಿದ್ದಾರೆ. ನೀವೆಲ್ಲರೂ ಗಮನಿಸಿದ್ದೀವಿ. ಸ್ಪಂದನ ಅವರನ್ನ ಯಾವ ರೀತಿಯ ಕರೀತಾರೆ, ಕಾವ್ಯ ಅವರನ್ನ ಕಾವು ಅಂತ ಕರೆಯೋದಾಗಿರ್ಬೋದು, ರಾಘು ಅವರನ್ನ ಗೆಳೆಯ ಅಂತ ಕರೆಯೋದಾಗಿರ್ಬೋದು, ಅದೇ ರೀತಿಯಾಗಿ ರಕ್ಷಿತಾ ಅವರನ್ನ ವಂಶದ ಕುಡಿ ಅಂತ ಹೇಳಿರೋದಾಗಿರ್ಬೋದು, ಇದೆಲ್ಲದೂ ಕೂಡ ಹೈಲೈಟ್ ಆಗಿದೆ. ಇನ್ನು ಅಶ್ವಿನಿ ಅವರ ಜೊತೆ ಕೂಡ ಅಷ್ಟೇ ಒಂದು ಮಾತುಕತೆಯನ್ನ ಆಡಿದ್ದನ್ನು ನಾವು ಗಮನಿಸಿದ್ದೀವಿ. ಆದ್ರೆ ಕೊನೆಯದಾಗಿ ಅಶ್ವಿನಿ ಅವರು ಹೇಳಿದ್ದೇನಂತ ಹೇಳಿದ್ರೆ, ಅವರು ಮನೆಯವರ ಜೊತೆಗೆ ಅಷ್ಟು ಬೆರೆಯೋದಿಲ್ಲ ಅಂತ. ಬಹುಶಃ ಅಶ್ವಿನಿ ಅವರು ಮನೆಯೊಳಗೆ ಇದ್ದಾರೋ ಇಲ್ವೋ ಸರಿಯಾಗಿ ಅವರಿಗೆ ಕಾರಣಗಳು ಕೊಡೋದಕ್ಕೆ ಬರೋದಿಲ್ಲ. ಇನ್ನೊಂದು ಕಡೆ ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇವೆಲ್ಲವನ್ನು ಗಮನಿಸಿದಾಗ ಅಶ್ವಿನಿ ಅವರು ಏನು ಮಾಡ್ತಿದ್ದಾರೆ ಅಥವಾ ಯಾವ ರೀತಿಯಾಗಿ ಮಾತಾಡ್ತಾರೆ ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ. ಸೊ ಇದಿಷ್ಟು ನಾನು ಅಬ್ಸರ್ವ್ ಮಾಡಿದಂತಹ ಪಾಯಿಂಟ್ಸ್ಗಳು ಗಿಲ್ಲಿ ಅವರಿಗೆ ಸಂಬಂಧಪಟ್ಟಂತೆ. ಇಷ್ಟರ ಮಟ್ಟಿಗೆ ಗಿಲ್ಲಿಯವರ ಅಭಿಮಾನಿಗಳು ಕೆರಳಿದ್ದಾರೆ ಅಂತ ಹೇಳಿದ್ರೆ ಈ ವಿಚಾರಗಳಿಂದ ಒಂದು ವಾರ ಗಿಲ್ಲಿಯವರನ್ನ ಹೊರಗಿಟ್ಬಿಡಿ, ಉಳಿದವರನ್ನೆಲ್ಲ ಸೇರಿಸ್ಕೊಂಡು ಬಿಗ್ ಬಾಸ್ ಮನೆಯನ್ನ ಒಂದು ವಾರ ಆಡ್ಲಿಕ್ಕೆ ಬಿಡಿ. ಹಾಗೇನಾಗುತ್ತೆ ನೋಡೋಣ ಅಂತೇಳಿ ಚಾನಲ್ಗೆನೆ ಅಥವಾ ಬಿಗ್ ಬಾಸ್ ತಂಡಕ್ಕೇನೆ ಒಂದು ಚಾಲೆಂಜ್ ಹಾಕುವಷ್ಟರ ಮಟ್ಟಿಗೆ ಈಗ ಅಷ್ಟರ ಮಟ್ಟಿಗೆ ಕೆರಳಿದ್ದಾರೆ ಅಂತ ಹೇಳ್ಬೋದು. ಇದು ಮತ್ತೊಂದು ವಿಚಾರ. ಇನ್ನು ಮೂರನೇ ವಿಚಾರಕ್ಕೆ ಹೋಗೋಣ. ಯಾವ ವಿಚಾರ ಹೈಲೈಟ್ ಆಗಿದೆ ಅಂತ ಹೇಳಿದ್ರೆ, ಈ ವಾರದಲ್ಲಿ ಧನುಷ್ ಅವರ ಒಂದು ಉಸ್ತುವಾರಿ, ಇದು ಈಗ ಪ್ರಶ್ನೆಗೆ ಕಾರಣವಾಗಿದೆ. ಬಿಗ್ ಬಾಸ್ ಕೊಟ್ಟಂತಹ ರೂಲ್ಸ್ ಪ್ರಕಾರವಾಗಿ ಯಾವ ಟಾಸ್ಕ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ರಿಂಗ್ ಟಾಸ್ಕ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಕೊಟ್ಟಂತಹ ರೂಲ್ಸ್ ಪ್ರಕಾರವಾಗಿ ಅಲ್ಲಿ ಸೂರಜ್ ಅವರು ಒಂದು ಆರ್ಗ್ಯೂ ಮಾಡ್ತಾರೆ, ಅದು ರಿಂಗ್ ಬಾಡಿಯಿಂದ ಪಾಸ್ ಆದ್ರೂ ಕೂಡ ಅದು ಕನ್ಸಿಡರ್ ಆಗುತ್ತೆ ಅಂತ. ಯಾಕಂದ್ರೆ ರೂಲ್ಸ್ ಬುಕ್ನಲ್ಲೂ ಕೂಡ ಅದು ಮೆನ್ಷನ್ ಆಗಿತ್ತು. ಆದರೆ ಅದನ್ನ ಬದಲಾಯಿಸಿದ್ದು ಅಂತ ಹೇಳಿದ್ರೆ ಆ ಒಂದು ನಿಯಮವನ್ನ ಧನುಷ್ ಅವರು ಬದಲಾಯಿಸ್ತಾರೆ. ಇದನ್ನ ಯಾವ ರೀತಿಯಾಗಿ ವೀಕೆಂಡ್ ಅಲ್ಲಿ ಅಡ್ರೆಸ್ ಮಾಡ್ತಾರೆ ಅಥವಾ ಪ್ರಶ್ನೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇಲ್ಲಿ ಸೂರಜ್ ಅವರು ಮಾಡಿದ್ದು ಸರಿನಾ ಅಥವಾ ಧನುಷ್ ಅವರು ಮಾಡಿದ್ದು ಸರಿನಾ, ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್ ಆಗಿದೆ. ಇನ್ನು ಮುಂದಿನ ವಿಚಾರ ರಕ್ಷಿತಾ ಅವರ ಒಂದು ನಡವಳಿಕೆಯ ಬಗ್ಗೆ, ಉಸ್ತುವಾರಿಯವರ ಮೇಲೆ ನಡೆದುಕೊಂಡಂತಹ ರೀತಿಯ ಬಗ್ಗೆ ಹಲವರು ಹೇಳ್ತಿದ್ದಾರೆ. ರಕ್ಷಿತಾ ಹಾಗೆ ಧ್ರುವಂತ್ ಲೈವ್ ನಲ್ಲಿ ನೋಡಿದಂಥವ್ರು ಹಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಬ್ರು ಕೂಡ ಸರಿಸಮನಾಗಿ ಒಬ್ರಿಗೊಬ್ರು ಒಂದು ರೀತಿಯ ದ್ವೇಷವನ್ನು ಸಾಧಿಸ್ತಾರೆ ಅಂತ. ಇಲ್ಲೇನಾಯ್ತು ಅಂತ ಹೇಳಿದ್ರೆ, ಎಷ್ಟು ನಗು ಬರುವ ರೀತಿಯಲ್ಲಿ ಪ್ರೊಮೋ ಕಟಿಂಗ್ಸ್ ಅನ್ನ ನಾವು ನೋಡಿದೀವಿ. ವೀಕೆಂಡ್ ಎಪಿಸೋಡ್ನ ಪ್ರೊಮೋಗಳಲ್ಲೂ ನಾವು ಗಮನಿಸಿದ್ದೀವಿ. ರಕ್ಷಿತಾ ಅವರಿಗೆ ಯಾವ ದೆವ್ವ ಹಿಡಿದಿತ್ತು ಅಂತ ಈಗ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಸ್ವಿಮ್ಮಿಂಗ್ ಪೂಲ್ ಬಳಿ
ಆ ಕೋಲನ್ನು ಹಿಡಿದುಕೊಂಡು ರಕ್ಷಿತಾ ಅವರು ವರ್ತಿಸಿದ ರೀತಿ, ಅದು ಉಸ್ತುವಾರಿಯ ಮೇಲಿನ ಕೋಪವನ್ನ ನೀರಿನ ಮೇಲೆ ತೀರಿಸ್ಕೊಳ್ತಾರೆ. ಇದು ಈಗ ಭಾರಿ ಚರ್ಚೆಗೆ ಗ್ರಾಸವಾದಂತಹ ವಿಚಾರ. ಇದ್ರ ಬಗ್ಗೆ ಏನಾದರೂ ಟಿ ಏನಾದರೂ ಪ್ಲೇ ಆದರೂ ಅಚ್ಚರಿ ಏನಿಲ್ಲ, ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಇನ್ನು ರಕ್ಷಿತಾ ಅವರ ನಡವಳಿಕೆಯ ಬಗ್ಗೆ ಈಗಾಗಲೇ ಹೇಳಿದೆ. ಅವರು ನಾಮಿನೇಷನ್ಗೆ ಕೊಡುವಂತಹ ಕಾರಣ ಕೂಡ ಮತ್ತೊಂದು ಚರ್ಚೆಗೆ ಕಾರಣ ಆಗಿದೆ. ಒಂದು ಕಡೆ ಕ್ಯಾಪ್ಟನ್ಸಿಗೆ ಅವರನ್ನ ಆಯ್ಕೆ ಮಾಡ್ತೀನಿ, ಅವರಿಗೆ ಅವಕಾಶ ಸಿಗ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಮತ್ತೊಂದು ಕಡೆ ಅವರನ್ನೇ ಈ ಹಿಂದೆ ಅವರು ನಾಮಿನೇಟ್ ಮಾಡಿರ್ತಾರೆ ವಾರದ ಆರಂಭದಲ್ಲೇ. ಇದು ಅವರ ಒಂದು ಕನ್ಫ್ಯೂಸಿಂಗ್ ಆದಂತಹ ಕನ್ಫ್ಯೂಸಿಂಗ್ ಮೈಂಡ್ ಸ್ಟೇಟ್ ಏನಿದೆ ಅದನ್ನ ತೋರಿಸುತ್ತೆ. ಅವರಿಗೆ ಗೊತ್ತಾಗ್ತಾ ಇಲ್ಲ ರೀಸನ್ಗಳು ಯಾವ ರೀತಿಯಾಗಿ ಕೊಡಬೇಕು ಅನ್ನೋದು. ಒಂದೇ ಸಿಚುವೇಶನ್ ಅಲ್ಲಿ ಎರಡೆರಡು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಈ ರೀತಿಯಾದಂತಹ ಒಂದು ಅವರ ಓವರ್ ಕಾನ್ಫಿಡೆನ್ಸು ಅಥವಾ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದಕ್ಕೆ ಈ ರೀತಿಯಾಗಿ ವರ್ತಿಸ್ತಿದ್ದಾರೆ ಗೊತ್ತಿಲ್ಲ. ಇನ್ನು ಮಾಳು ಅವರನ್ನ ಗೆಲ್ಲಿಸ್ತೀನಿ ಈ ವಾರದಲ್ಲಿ ಅನ್ನುವಂತೆ ಮಾತಾಡ್ತಾರೆ. ಅವರು ಉಳಿದುಕೊಳ್ಳಿ, ನಾನು ನಾಮಿನೇಟ್ ಆದ್ರೂ ಪರವಾಗಿಲ್ಲ, ನಾನು ನನ್ನ ಆಟ ಕಳಪೆ ಆದ್ರೂ ಪರವಾಗಿಲ್ಲ, ನಾನು ಮಾಡುವವರಿಗೋಸ್ಕರ ಆಟ ಆಡ್ತೀನಿ, ನನ್ನನ್ನು ಜನ ಉಳಿಸ್ಕೊಳ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅನ್ನು ವ್ಯಕ್ತಪಡಿಸ್ತಾರೆ. ಇದನ್ನ ಯಾವ ರೀತಿಯಾಗಿ ಅಡ್ರೆಸ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಅದೇ ರೀತಿಯಾಗಿ ಉಸ್ತುವಾರಿ ಧ್ರುವಂತ್ ಅವರ ಮೇಲೆ ರಕ್ಷಿತಾ ಅವರು ಒಂದು ರೀತಿಯ ಅವರಿಬ್ಬರ ನಡುವಿನ ಜಿದ್ದು ಏನಿದೆ ಅದನ್ನು ಕೂಡ ವೀಕೆಂಡ್ ನಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ವಿಚಾರ ತುಂಬಾ ಕಡೆ ಬಂದಿರುವಂಥದ್ದು, ಹಲವರು ಇದನ್ನ ಗಮನಿಸದೇ ಇರ್ಬೋದು. ಅಶ್ವಿನಿ ಅವರು ಟೂತ್ ಬ್ರಷ್ ತಗೊಂಡು ಏನು ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಬಗ್ಗೆ ನನಗೆ ಸಾಕಷ್ಟು ಗೊಂದಲ ಇದೆ. ಯಾವ ಟಾಪಿಕ್ ಏನು ಈ ಬಗ್ಗೆ ಪ್ರಶ್ನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸುದೀಪ್ ಅವರು ಅಶ್ವಿನಿ ಅವರಿಗೆ ಪ್ರಶ್ನೆ ಮಾಡ್ಬೇಕಂತೆ, ಅದು ಟೂತ್ ಬ್ರಷ್ಗೆ ಸಂಬಂಧಪಟ್ಟಂತೆ ಟೂತ್ ಬ್ರಷ್ನ ತಗೊಂಡೋಗಿ ಏನ್ ಮಾಡಿದ್ರು ಕೇಳಿ ಅಂತ. ಇದು ಯಾವ ವಿಚಾರ, ಏನಿದು ಅನ್ನೋದನ್ನ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಗಿಲ್ಲಿ ಕಾವ್ಯ ಅವರ ಒಂದು ಆಟದ ವೈಖರಿಯ ಬಗ್ಗೆ. ಎಲ್ಲಿ ಅಂತ ಹೇಳಿದ್ರೆ ಅವರು ಎಡವಿದ್ದು ಕ್ಯಾಪ್ಟನ್ ಆದಂತಹ ಸಂದರ್ಭದಲ್ಲಿ ಪ್ರತಿ ಸಲನೂ ಕೂಡ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡ್ತಾರೆ ಅಂತ. ಈ ಬಾರಿ ಅಂತೂ ಕ್ಯಾಪ್ಟನ್ ಆದಂತಹ ಸ್ಪಂದನ ಅವರ ಜೊತೆಗೆ ಗಿಲ್ಲಿ ಅವರು ಹಾಗೆ ಅವರ ಜೊತೆಗೆ ಕಾವ್ಯ ಅವರು ಕೂಡ ಕ್ಯಾಪ್ಟನ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಒಂದಷ್ಟು ಕಾಲ ಕಳೀತಾರೆ. ಆದರೆ ಬಿಗ್ ಬಾಸ್ ನಿಯಮದ ಪ್ರಕಾರ ಎಕ್ಸ್ಕ್ಲೂಸಿವ್ಲಿ ಆ ಒಂದು ರೂಮ್ ಏನಿರುತ್ತೆ ಅದು ಕ್ಯಾಪ್ಟನ್ಗೆ ಮಾತ್ರ ಸಂಬಂಧಿಸಿದ್ದು. ಈ ಹಿಂದೆಯೂ ಕೂಡ ನಾವು ನೋಡಿದ್ವಿ, ಎಷ್ಟೇ ಜನ ಅವರನ್ನ ಕ್ಯಾಪ್ಟನ್ ಆದಂತಹ ಸಂದರ್ಭದಲ್ಲಿ ಸಂಭ್ರಮಿಸಿದ್ರು ಕೂಡ ಎಲ್ಲಿವರೆಗೂ ಹೋಗ್ತಾರೆ, ಆ ಒಂದು ಕ್ಯಾಪ್ಟನ್ ರೂಮ್ನ ಗೋಡೆ ಅಂಚಿನವರೆಗೂ ಹೋಗ್ತಾರೆ, ಇದು ಗ್ಲಾಸ್ ಡೋರ್ನವರೆಗೂ, ಅದರ ಒಳಗೆ ಹೋಗೋದಿಲ್ಲ. ಆದರೆ ಇಲ್ಲಿ ಮಾತ್ರ ಆ ರೀತಿಯಾಗಿ ಆಗಲಿಲ್ಲ. ಇಲ್ಲಿ ಕಾವ್ಯ ಅವರಿಗೆ ಇದಕ್ಕೆ ಒಂದು ಬಿಸಿ ಮುಟ್ಟಿಸುವಂತಹ ಕೆಲಸ ಆಗಬೇಕಾಗಿದೆ.